ಇನ್ನು ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲೂ ಕೂಡ ವಿಪರೀತವಾದಂತಹ ಮಳೆ ಆಗ್ತಾ ಇದೆ. ಕಳೆದ 9 ವರ್ಷಗಳಿಂದ ನಡೀತಾ ಇರುವ ಶಿರಾಡಿ ಘಾಟ್ ರಸ್ತೆ ಕಾಮಗಾರಿ ಅವೈಜ್ಞಾನಿಕ ಕಾರಣ ಮತ್ತು ಸಕಲೇಶಪುರದಿಂದ ಮಾರ್ನಹಳ್ಳಿ ತನಕ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ರಸ್ತೆ ಕಾಮಗಾರಿ ಈಗಲೂ ಕೂಡ ನಡೀತಾ ಇದೆ. ಅವೈಜ್ಞಾನಿಕವಾಗಿ 100 ಅಡಿಗಳಷ್ಟು ಗುಡ್ಡ ಬಗ್ದಿದ್ದರಿಂದ ಭೂಕುಸಿತ ಆರಂಭವಾಗ್ತಾ ಇದೆ. ಸಕಲೇಶಪುರ ತಾಲೂಕಿನ ಹೆಗ್ಗದ್ದೆ ಬಳಿ ನಿವಾಸಿಗಳಿಗೆ ದಿಗ್ಬಂಧನವನ್ನು ಹಾಕಲಾಗಿದೆ. ಶಿರಾಡಿ ಘಾಟ್ ರಸ್ತೆ ಮೇಲ್ಭಾಗದಲ್ಲಿರುವ ಮನೆ, ಚರ್ಚ್ ಹಾಗೂ BSNL ಟವರ್ ಕೇವಲ 10 ಮೀಟರ್ ಭೂಮಿ ಕುಸಿದರೆ ನೆಲಕ್ಕೆ ಉರುಳುವಂತಹ ಆತಂಕ ಈಗ ಎದುರಾಗಿದೆ. ಇನ್ನು ಭಾರೀ ಮಳೆಯಿಂದಾಗಿ ಕೆಲವು ಫಾಲ್ಸ್ಗಳೆಲ್ಲ ಜೀವಕಳೆಯನ್ನು ಪಡ್ಕೊಂಡಿದೆ. ಅದು ಸಹಜವಾಗಿ ಆಗುತ್ತೆ. ಬಟ್ ಆತಂಕ ಇರತಕ್ಕಂಥದ್ದು ಈ ಭೂಕುಸಿತ. ಮೇಲಿಂದ ಮೇಲೆ ಈಗ ತಾನೇ ಭೂಕುಸಿತದ್ದು ಒಂದು ಸ್ಟೋರಿ ತಾವು ನೋಡಿದ್ರಿ. ಏನು ಕಾರಣ ಅಂತಂದರೆ ಮಾನವನ ಹಸ್ತಕ್ಷೇಪನೇ ಕಾರಣ ಭೂಕುಸಿತಕ್ಕೆ. ಸೊ ಹಾಗಾಗಿ ಈಗ ಶಿರಾಡಿ ಘಾಟ್ ರಸ್ತೆ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಯಾವಾಗ ಮತ್ತೆ ಅಲ್ಲಿ ಭೂ ಕುಸಿಯುತ್ತೆ. ಪಕ್ಕದಲ್ಲೇ ರೋಡ್ ಇದೆ. ವೆರಿ ಡೇಂಜರ್.